ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ಪರಮ ಸುಖ ದೋರದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಮಹಾನುಭಾವಿಗಳ ಸಂಘದಿಂದ ಪರಮ ಸುಖವ ಕಾಣಬಹುದು. ಇದು ಮಹಾದೇವಿ ಅಕ್ಕನವರ ಒಂದು ಪ್ರಸಿದ್ಧವಾದ ವಚನ, ಬಹಳ ಅದ್ಭುತವಾದ ವಚನ ಮತ್ತು ಸರಳವಾದ ಉದಾಹರಣೆಗಳ ಮೂಲಕ ಬಹಳ ದೊಡ್ಡ ತತ್ವವನ್ನ ತಿಳಿಸುವಂತಹ ಸರಳ ವಚನ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಗೊತ್ತಿದೆ ನಿಮ್ಗೆಲ್ಲ. ಬೆಂಕಿ ಹುಟ್ಟಬೇಕಾದ್ರೆ ಹಿಂದಿನ ಕಾಲದಲ್ಲಿ 2 ಚಕಮಕಿ ಕಲ್ಲುಗಳು ಅಂತ ಇರ್ತಿದ್ವು. ಅವೆರಡನ್ನು ಒತ್ತು ಒಂದಕ್ಕೊಂದು ಜೋರಾಗಿ ಹೊಡೆದ್ರೆ ಬೆಂಕಿ ಬರ್ತಿತ್ತು. ಅದನ್ನ ಎಲೆಗಳಿಗೆ ಅಥವಾ ಪುರುಳೆಗಳಿಗೆ ಹಚ್ಕೊಂಡು ಬೆಂಕಿಯನ್ನು ದೊಡ್ಡದಾಗಿ ಮಾಡ್ಕೊಂತ ಇದ್ರು. ಅದು ಚಾಚುತ್ತಿತ್ತು, ನಾಲ್ಗೆ ಚಾಚಿ ಉರಿತಿತ್ತು. ಇವಾಗ ನೀವು ಕೂಡ ಸುಲಭವಾಗಿ ಹಚ್ತೀವಿ ಅಂದ್ರೂ ಅಲ್ಲೂ 2ರ ಸಂಘ ಬೇಕೇ ಬೇಕು. ಬೆಂಕಿ ಪಟ್ಟಣ ಮತ್ತು ಬೆಂಕಿ ಕಡ್ಡಿ ಗೀಚ್ತೀರ. ಹೀಗೆ ಗೀಚಿದ್ರೆ ಅದರಿಂದ ಬೆಂಕಿ ಹೊಂಟುತ್ತೆ. ಇಲ್ಲ ರೀ, ನಾವು ಲೈಟರ್ನಲ್ಲಿ ಒಂದು ಸುಮ್ಮನೆ ಬಟನ್ ಹಿಂಗ್ ಒತ್ತೀವಿ, ಅದರಲ್ಲೇ ಬೆಂಕಿ ಹತ್ತುತ್ತಲ್ಲ, ಅಲ್ಲೂ ಸಂಘ ಇದೆಯಾ? ಹೌದು, ಅಲ್ಲೂ ಸಂಘ ಇದೆ. ಅಲ್ಲೊಂದು ಕಲ್ಲು ಹಾಕಿರ್ತಾರೆ ಒಳಗಡೆ, ಆ ತರದ್ ಬೆಂಕಿ ಬರ್ತಕ್ಕಂಥ ಕಲ್ಲನ್ನ. ಅದನ್ನ ನೀವು ಒತ್ತಿದಾಗ ಅದಕ್ಕೋಗಿ ಘರ್ಷಣೆ ಆಗತ್ತೆ, ಅದರಿಂದ ಬೆಂಕಿ ಹುಟ್ಟುತ್ತೆ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಬೀಜ ಮೊಳೆದೋರದು ಅಂದ್ರೆ ಬೀಜ ಮೊಳಕೆ ಹೊಡೆಯೋದು ಗೊತ್ತಿದೆ ನಿಮ್ಗೆಲ್ಲ. ಬೀಜ ಮೊಳಕೆ ಹೊಡಿಬೇಕಾದ್ರೆ ಏನ್ ಬೇಕು? ಸಂಘ ಬೇಕು. ಯಾವ್ಯಾವ್ದ್ರ ಸಂಘ ಬೇಕು? ಭೂಮಿಯ ಸಂಘ ಬೇಕು. ಮೊದಲನೇದಾಗಿ ಭೂಮಿಗೆ ಬಿದ್ದು ಬೀಜ ಅದು ತನ್ನ ಒರಟನ್ನ ಕಳೆದುಕೊಂಡು, ತನ್ನ ಜಡತೆಯನ್ನ ಕಳೆದುಕೊಂಡು ಅದು ಮೃದು ಆಗ್ಬೇಕು. ಅಂದ್ರೆ ನೀರ್ ಬೇಕು. ಬರೀ ಭೂಮಿ ಸಂಘ ಇದ್ರೆ ಸಾಕಾಗಲ್ಲ, ನೀರ್ ಬೇಕು. ಬರೀ ನೀರಿನ ಸಂಘ ಇದ್ರೆ ಮೊಳಕೆ ಹೊಡಿಬಹುದು ನೀರಿನ ಸಂಘದಿಂದ, ಆದ್ರೆ ಬರೇ ನೀರಲ್ಲೇ ಇದ್ರೆ ಬೀಜ ಮೊಳಕೆ ಹೊಡೆಯಲ್ಲ. ಕೆಲವು ಕಾಲ ನೀರಲ್ಲಿ ನೆಂದು ಆಮೇಲೆ ಅಗ್ನಿ ಶಾಖದ ಸಂಘ ಬೇಕು, ನಾವು ಮೊಳಕೆ ಬರ್ತದೆ. ಬಿಸಿ ಆಗ್ಬೇಕದು. ಅಂದ್ರೆ ಅಲ್ಲಿ ಭೂಮಿ, ನೀರು, ಅಗ್ನಿ ಈ ಎಲ್ಲ ಸೇರಿದ್ರೆ ಬೀಜ ಮೊಳಕೆ ಹೊಡಿ. ಅಲ್ಲೂ ಸಂಘನೇ. ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹವಾಗದು. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ತಾಯಿ ತಂದೆಗಳ ಸಂಘದಿಂದನೇ ಒಂದು ಜೀವ ದೇಹವನ್ನ ಪಡೆಯುತ್ತೆ, ಮಗುವಾಗಿ ಹೊರಗಡೆ ಬರುತ್ತೆ. ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ಪರಮ ಸುಖ ತಲೆದೋರದು. ಅಂದ್ರೆ ಸಂಘದಿಂದನೇ ಎಲ್ಲ ಸುಖಗಳು ತೋರ್ಬೇಕಾದ್ರೆ. ಚನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಮಹಾನುಭಾವಿಗಳ ಸಂಘದಿಂದ ಪರಮ ಸುಖವ ಕಾಣಬಹುದು. ಅಂದ್ರೆ ಸಂಘ ಅನ್ನುವಂಥದ್ದು ಬಹಳ ಮುಖ್ಯ. ಗುರುವಿನ ನಂತರದ ಸ್ಥಾನವನ್ನ ಎಲ್ಲಾ ಧರ್ಮಗಳು
ಸತ್ಸಂಗಕ್ಕೆ ಕೊಟ್ಟಿದ್ದಾನೆ. ಶಂಕರಾಚಾರ್ಯರ ಒಂದು ಪ್ರಸಿದ್ಧವಾದ ಶ್ಲೋಕ ನಿಮಗೆಲ್ಲ ಗೊತ್ತಿರಬೇಕು. ಅವರು ದೇಶವನ್ನೆಲ್ಲ ಅಡ್ಡಾಡಿದವರು, ವಿದ್ವಾಂಸರುಗಳನ್ನು ಹುಡುಕಿಕೊಂಡು ತಮ್ಮ ಜ್ಞಾನದ ಪ್ರಖರತೆಯಿಂದ ದೊಡ್ಡ ದೊಡ್ಡ ಪಂಡಿತರನ್ನ ಸೋಲಿಸಿ ಸನಾತನ ಧರ್ಮವನ್ನ ಸ್ಥಾಪನೆ ಮಾಡಬೇಕು ಅಂತ ಹೊರಟಂತಹ ಅವರು ಕೂಡ ಹೇಳ್ತಾರೆ ಕೊನೆಗೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ, ಸತ್ಸಂಗತ್ವೇ ನಿಸ್ಸಂಗತ್ವಂ. ಸತ್ಸಂಗದ ಮಾತ್ರ ನಿಸ್ಸಂಗತ್ವ. ಬಹಳ ಜನ ಒಂದ್ ಪ್ರಶ್ನೆ ಎತ್ತುತ್ತಾರೆ, ಒಳ್ಳೇದೆಲ್ಲ ಮರ್ತೋಗುತ್ತಲ್ರಿ, ಕೆಟ್ಟದ್ ಮಾತ್ರ ನೆನಪಿರುತ್ತಲ್ಲ ಯಾಕೆ ಅಂತ ಕೇಳ್ತಿರ್ತಾರೆ. ಒಳ್ಳೆಯವ್ರ ಸಂಘ, ಒಳ್ಳೆ ಮಾತು ಅದು ಆಳಕ್ಕಿಳಿದಿರುತ್ತೆ, ಎಲ್ಲ ಮರ್ತೋಗಿರಲ್ಲ. ಅದು ಸಾಂದರ್ಭಿಕವಾಗಿ ಬರಲ್ಲ ಅಷ್ಟೆ, ಆಳಕ್ಕಿಳಿದಿರುತ್ತೆ, ಚಿತ್ತದ ಆಳಕ್ಕಿಳಿದಿರುತ್ತೆ. ಅಲ್ಲಿ ಅದು ಬೀಜ ರೂಪದಲ್ಲಿ ಕೆಲಸ ಮಾಡ್ತಾನೆ ಇರುತ್ತೆ, ಸದ್ವಾಸನೆಯಾಗಿ ಕೆಲಸ ಮಾಡ್ತಿರುತ್ತೆ. ಕೆಟ್ಟದ್ದು ಹೊರಗೆ ಬರಕ್ಕೆ ಬಹಳ ಪ್ರಯತ್ನ ಮಾಡ್ಬೇಕಾಗಿಲ್ಲ, ಬಹಳ ಬೇಗ ಬೇಗ ಹೊರಗಡೆ ಬಂದ್ಬಿಡುತ್ತೆ ಕೆಟ್ಟದ್ದು. ಮತ್ತು ಕೆಟ್ಟದ್ದು ಹೆಚ್ಚು ನೆನಪಿರ್ತದೆ. ಕೆಟ್ಟವ್ರ ಸಂಘ ಮೇಲ್ಮೇಲ್ ಬೇಕು ಅಂತ ಹೋಗಿ ಹುಡುಕಾಡ್ಕೊಂಡು ಜಗಳ ಆಡ್ತಿರ್ತಾರೆ, ಗದ್ದಲ ಮಾಡ್ತಿರ್ತಾರೆ. ಆದ್ರೆ ಸತ್ಸಂಗತ್ವ ಇದ್ದಲ್ಲಿ ನಿಸ್ಸಂಗತ್ವ ಉಂಟಾಗುತ್ತೆ. ಅಂದ್ರೆ ಅಂಟು ಬರೋದಿಲ್ಲ ಅಲ್ಲಿ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ. ಎಲ್ಲಿ ನಿರ್ಮೋಹತ್ವ ಪ್ರಾಪ್ತಿ ಆಗುತ್ತೋ ಅಲ್ಲಿ ಪರಮಾತ್ಮನ ಪ್ರಾಪ್ತಿ ಆಗುತ್ತೆ. ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ, ಅದೇ ಜೀವನ್ಮುಕ್ತಿ. ಪರಮಾತ್ಮನ ಸ್ವರೂಪ ಪ್ರಾಪ್ತಿ ಆಯ್ತು ಅಂತಂದ್ರೆ ಅದೇ ಜೀವನ್ಮುಕ್ತಿ, ಇನ್ನೇನಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರಿಂದ ಸತ್ಸಂಗವನ್ನ ಎಲ್ಲರೂ ಬಯಸಿದ್ರು, ಸನ್ಯಾಸಿಗಳು ಸತ್ಸಂಗ ಬಯಸಿದ್ರು, ಪರಮ ವಿರಕ್ತರು ಸತ್ಸಂಗವನ್ನು ಬಯಸಿದ್ರು. ಮಹಾದೇವಕ್ಕ ಪರಮ ವೈರಾಗ್ಯ ನಿಧಿ, ಅವರು ಕೂಡ ಶರಣರ ಸಂಘವನ್ನು ಬಯಸಿ ಬಹಳ ಕಷ್ಟದಿಂದ ಕಲ್ಯಾಣವನ್ನು ತಲುಪಿದ್ರು. ಇಂತಹ ಸಂಘ ಶರಣರ ಸಂಘವನ್ನೇ ಹಾರೈಸಿದ್ರು, ಶರಣ ಸಂಘಕ್ಕಾಗಿ ಹಾತೊರೆದರು. ಅದನ್ನ ನಾವು ನೀವೆಲ್ಲರೂ ಪಡಿಬೇಕು. ಇವತ್ತು ಅಂತಹ ಒಂದು ಸತ್ಸಂಗದ ಕಾರ್ಯಕ್ರಮ, ಬೆಳದಿಂಗಳ ಪಾದಯಾತ್ರೆ 1 ವರ್ಷ ಆಯ್ತು ಅಂತ ಕಾಣಿಸುತ್ತೆ. ಪ್ರಾಯಶಃ ಹೋದ ವರ್ಷದಿಂದ, ಅಂದ್ರೆ ಮಧ್ಯೆ 1-2 ಮಾಡಿ ಬಿಟ್ಬಿಟ್ಟಿದ್ವಿ ಆಚೆ ವರ್ಷ. ಹೋದ ವರ್ಷದಿಂದ ಏನು ದೇವಗಿರಿಗೆ ಹೋದ್ವಿ, ಅಲ್ಲಿಂದ ನಿರಂತರವಾಗಿ 1 ವರ್ಷ ಆಯ್ತು. ಏಪ್ರಿಲಿಂದನೇ ಪ್ರಾರಂಭಿಸಿದ್ವಿ ಅನ್ಸುತ್ತೆ. 1 ವರ್ಷ ಅಥವಾ ಮೇನಿಂದ ಪ್ರಾರಂಭಿಸಿದ್ರೆ ಇದು 12ನೇ ಪಾದಯಾತ್ರೆ ಆಗತ್ತೆ. ಒಟ್ಟು 14. ಅದಕ್ಕಿಂತ ಮುಂಚೆ ಒಂದು 4 ತಿಂಗಳು ಬೋಧನಗುಡ್ಡಕ್ಕೆ ಹೋಗಿದ್ವಿ. ಬೋಧನಗುಡ್ಡದ ಚನ್ನಬಸವಣ್ಣನವರ ಸ್ಥಾನ ಅಲ್ಲಿ ಕಲಘಟಗಿ ತಾಲೂಕಿನಲ್ಲಿ. ಬೆಳಿಗ್ಗೆ 3 ಗಂಟೆಗೆ ಬಿಡ್ತಿದ್ವಿ, ಅವಾಗ 3-3:30 ಬಿಡ್ತಿದ್ವಿ. ಅದು ಸ್ವಲ್ಪ ಬಂದು ಮಲ್ಕೊಳ್ಳೋದು ಅದೆಲ್ಲ ಕಷ್ಟ ಆಗ್ತಿತ್ತು. ಇದು ಜಾಗರಣೆ ಮಾಡುವ ಒಂದು ಉದ್ದೇಶದಿಂದನೇ 9:30 ಬಿಟ್ಟು 4 ಗಂಟೆ ತನಕ, 4:15 ತನಕ ಎಚ್ಚರ ಇರೋದು, ಬೆಳದಿಂಗಳಲ್ಲಿ ಅಡ್ಡಾಡೋದು, ಸಂಚರಿಸೋದು, ಜೊತೆಗೆ ಸತ್ಸಂಗ, ಒಳ್ಳೆ ಮಾತುಗಳು, ಒಳ್ಳೆಯ ಧ್ಯಾನ, ಒಳ್ಳೆಯ ಸ್ಮರಣೆ, ಒಬ್ರಿಗೊಬ್ರು ಸಹಕಾರ, ಒಬ್ರು ಕಷ್ಟದಲ್ಲಿ ಒಬ್ರು ಭಾಗಿಯಾಗೋದು, ಒಬ್ರಿಗೊಬ್ರು ಸಿಹಿ ತಿನ್ನಿಸೋದು, ಇದು ಈ ಸತ್ಸಂಗದ ಗುರಿ. ಆದ್ರಿಂದ ಹೋದ ವರ್ಷ ಬಹಳ ಜನ ಬಂದಿದ್ರು, ಹೋದ ತಿಂಗಳು ಬಹಳ ಜನ ಬಂದಿದ್ರು. ಅಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ. ಇದು ಸ್ವಲ್ಪ ಡೇಟ್ ಬದಲಾವಣೆ ಆಯ್ತು. ಉಳುವಿ ಪಾದಯಾತ್ರೆನೂ ಆಗಿತ್ತು 15ನೇ ತಾರೀಕು, 20ಕ್ಕೆ ಬೇಡ, 20 ಮೊದಲೇ ಘೋಷಣೆ ಮಾಡಿದ್ವಿ.
ಆಮೇಲೆ ಉಳಿವಿ ಪಾದಯಾತ್ರೆ ಆಗಿತ್ತು, ನಮ್ಮ ಕಾಶಿನಾಥ್ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಹಾಗಾಗಿ ಅದನ್ನ ನಾವು ಸ್ವಲ್ಪ ಒಂದು ವಾರ ಮುಂದೆ ಮಾಡಿದ್ವಿ. ಅದರಿಂದ ಈ ಸಾರಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗತ್ತೆ, ಪರವಾಗಿಲ್ಲ. ಜನಸಂಖ್ಯೆ ಕಡಿಮೆ ಆದ್ರೂ ಅಡ್ಡಿ ಇಲ್ಲ, ಒಂದು 10-12 ಜನ ಅಂತೂ ಗ್ಯಾರಂಟಿ ಆಗ್ತೀವಿ ಅಂತ ಕಾಣುತ್ತೆ. ಅಷ್ಟೇ ಜನ ಹೋಗಿ ಬರೋಣ. ಮತ್ತೆ ಮುಂದಿನ ತಿಂಗಳು ಬರ್ತಾರೆ. ಈ ಸಾರಿ ಮದುವೆಗಳು ಇದೆ, ಇವತ್ತು ನಾಳೆ ಮದುವೆ ಇದೆ. ಹಾಗಾಗಿ ಕೆಲವರಿಗೆ ಬರಕ್ ಆಗ್ತಾ ಇಲ್ಲ. ಹೇಳಿದ್ರು ಮನೋಜ್ ಅವರು, ಅವರೆಲ್ಲ ವೀರನಾರಾಯಣ ಕುಲಕರ್ಣಿಗೂ ಒಂದು ಸಂಬಂಧದಲ್ಲಿ ಏನೋ ಕಾರ್ಯಕ್ರಮ ಬಂದಿದೆ. ಶರಣಬಸವ ಚೋಳಿನವ್ರಿಗೆ ಎಲ್ರಿಗೂ ಒಂದಲ್ಲ ಒಂದು ಕಾರ್ಯಕ್ರಮ ಬರ್ತದೆ, ಅನಿವಾರ್ಯ. ನಾವು ಕೆಲವರಾದ್ರೂ ಅದನ್ನ 1 ತಿಂಗಳು ಕಂಟಿನ್ಯೂ ಮಾಡಿದ್ರೆ ಬಿಡ್ಲಾರ್ದಂಗೆ ಮತ್ತೆ ಮುಂದಿನ ತಿಂಗಳು ಇನ್ನೂ ಒಂದಷ್ಟು ಜನ ಹೊಸ ಜನ ಬರಬಹುದು. ಹಾಗಾಗಿ ಸತ್ಸಂಗ ಇದು ಕೂಡ ಒಂದು ಸತ್ಸಂಗ. ಅದಕ್ಕೆಲ್ಲರೂ ಸಿದ್ಧರಾಗ್ರಿ, ಮಂಗಳ ಮಾಡಿ ಪ್ರಸಾದ ಮಾಡಿ ಸಿದ್ಧರಾಗ್ರಿ. 9:25ಕ್ಕೆ 9:20ಕ್ಕೆ ಕೆಳಗಡೆ ಬನ್ನಿ, ಇಲ್ಲಿ ಸಾಲಾಗಿ ನಿಂತ್ಕೊಳ್ಳಿ. 9:00ವರೆಗೆ 9:25 9:00ವರೆಗೆ ಬಿಟ್ಬಿಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣಾರ್ಥಿ.